2-3 ದಿನದಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್. ಸಂಪುಟ ವಿಸ್ತರಣೆ ಸರ್ಕಸ್ ದೆಹಲಿಗೆ ಹಾರಿದ್ದಾರೆ ತ್ರಿಮೂರ್ತಿಗಳು. ಒಂದು ಕಡೆ ಮುಖ್ಯಮಂತ್ರಿ, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್. 3 ಜನರು ಕೂಡ ದೆಹಲಿಗೆ ಹಾರಿದ್ದಾರೆ. ಇನ್ನು 2-3 ದಿನದಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅಂತಾನೆ ಕೂಡ ಹೇಳಲಾಗ್ತಾ ಇದೆ. ಮಧ್ಯಾಹ್ನ ರಾಹುಲ್ ಗಾಂಧಿ, ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಸಭೆ ಆಗುತ್ತೆ. ವರಿಷ್ಠರ ಮೀಟಿಂಗ್ ಬಳಿಕ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಅಂತಾನೆ. ಕೇವಲ 2-3 ದಿನದಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗಿಬಿಡುತ್ತೆ. ಯಾಕಂದ್ರೆ ಮುಂದಿನ ತಿಂಗಳಿಂದ ರಾಜ್ಯದಲ್ಲೂ ಕೂಡ ಅಧಿವೇಶನ ಇರೋ ಕಾರಣದಿಂದಾಗಿ ಖಾಲಿ ಇರುವಂಥ ಎಲ್ಲ ಸಚಿವ ಸ್ಥಾನಗಳನ್ನು ಕೂಡ ಭರ್ತಿ ಮಾಡಬೇಕಾಗಿದೆ. ಇಷ್ಟು ದಿನಗಳ ಕಾಲ ಸರ್ಕಸ್ ನಡೀತಾ ಇತ್ತು, ಟೈಮ್ ಸಿಗ್ತಾ ಇರಲಿಲ್ಲ. ಆದರೆ ಈಗ 2-3 ದಿನಗಳಲ್ಲಿ ಫೈನಲ್ ಆಗಿ ಪಟ್ಟಿ ಕೂಡ ಹೊರಗೆ ಬಿದ್ದುಬಿಡುತ್ತೆ. ಅಧಿವೇಶನಕ್ಕೆ ಮುಂಚೆನೇ ಎಲ್ಲ ಖಾಲಿ ಇರುವಂಥ ಸಚಿವ ಸ್ಥಾನಗಳನ್ನು ಕೂಡ ಫಿಲ್ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಅದರಂತೆ ಇವತ್ತು ಬೆಳಗ್ಗೆನೇ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇದರ ಜೊತೆಗೆ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗಾರಿದ್ದಾರೆ. ಈಗ ಆಕಾಂಕ್ಷಿಗಳಲ್ಲಿ ಢವ ಶುರುವಾಗಿದೆ. ಯಾರಿಗೆ ಸಿಗುತ್ತೆ ಹಾಗಾದರೆ ಅವಕಾಶ, ಯಾರ್ಯಾರಿಗೆ ಮಂತ್ರಿ ಸ್ಥಾನ ಒಲಿದು ಬರುತ್ತೆ, ಹೊಸಬರಿಗೆ ಕೊಡ್ತಾರಾ ಅಥವಾ ಹಳಬರಿಗೆ ಕೊಡ್ತಾರಾ ಅನ್ನುವಂಥ ಲೆಕ್ಕಾಚಾರ. ಇನ್ನು ಎಲ್ಲ ಲೆಕ್ಕಾಚಾರದಲ್ಲೂ ತಂತ್ರಗಾರಿಕೆಯನ್ನು ಮಾಡಿ ಲಾಭಿಯನ್ನು ಮಾಡಿದ್ದಾರೆ ಹಲವು ಆಕಾಂಕ್ಷಿಗಳು. ಆ ಫಲ ಸಿಗುತ್ತಾ, ಆ ವರ್ಕೌಟ್ ಮಾಡಿರುವಂಥ ಕೆಲಸಕ್ಕೆ ಫಲ ಸಿಗುತ್ತಾ ಅಂತಾನೂ ಕೂಡ ಕಾದು ನೋಡ್ತಾ ಇದ್ದಾರೆ. ಈ ಒಂದು ನಿರೀಕ್ಷೆಯಲ್ಲಿ ಇವತ್ತು ದೆಹಲಿಗಾರಿದ್ದಾರೆ. ಮಧ್ಯಾಹ್ನದ ವೇಳೆ ಚರ್ಚೆ ಆಗುತ್ತೆ, ಚರ್ಚೆ ಮಾಡಿ ಪಟ್ಟಿಯನ್ನು ಫೈನಲ್ ಮಾಡ್ತಾರೆ.